ಹಾಯ್, KCET ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಹಾಗೆ ಅಪ್ಲಿಕೇಶನ್ ಫಾರ್ಮನ್ನು ಹೇಗೆ ಚೆಕ್ ಮಾಡೋದು ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದರ ಡಿಸ್ಟ್ರಿಕ್ಟ್ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಅವುಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿದುಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಈಗ KCETಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ನೀವು ಕೇಳೋದಾದರೆ ಫೆಬ್ರವರಿ 18, 2025 ರಾತ್ರಿ 12 ಗಂಟೆವರೆಗೆ ವಿದ್ಯಾರ್ಥಿಗಳು KCETಗೆ ಅಪ್ಲೈ ಮಾಡ್ಬೋದು. ಸರಿನಾ? ಫೆಬ್ರವರಿ 18 KCETಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ KEದವರು ತಿಳಿಸಿದ್ದಾರೆ. ಅದಂತರ ಈಗ ಹಲವಾರು ವಿದ್ಯಾರ್ಥಿಗಳು ನಾವು KCETಗೆ ಅಪ್ಲಿಕೇಶನ್ ಹಾಕಿ ಆಗಿದೆ, ಈಗ ನಾವು ಮತ್ತೊಮ್ಮೆ ಆ ಅಪ್ಲಿಕೇಶನ್ ನೋಡಬೇಕು ಅಂತ ಹೇಳಿದ್ರೆ ಹೇಗೆ ನೋಡಬೇಕು ಈ ರೀತಿ ಕೇಳ್ತಾ ಇದ್ರು. ಈಗ KEದವರ ಅಫಿಷಿಯಲ್ ವೆಬ್ಸೈಟ್ ನಿಮ್ಗೆ ಗೊತ್ತಿದೆ, ಅಂದರೆ ಅಪ್ಲಿಕೇಶನ್ ಹಾಕಿದ್ರಲ್ವಾ ಅದೇ ವೆಬ್ಸೈಟ್ ವಿಸಿಟ್ ಮಾಡಿ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಯಾವುದೋ ಲಿಂಕು ಕೊಟ್ಟಿದ್ರು, ಅದೇ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ID, ಪಾಸ್ವರ್ಡ್ ಹಾಗೆ ಮೊಬೈಲ್ಗೆ OTP ಏನು ಬರುತ್ತೆ ಅದರ ನಂತರ ಅದನ್ನು ಎಂಟ್ರ್ ಮಾಡಿ ಲಾಗಿನ್ ಆದರೆ ನೀವು ನಿಮ್ಮ ಅಪ್ಲಿಕೇಶನ್ ನೋಡ್ಬೋದು. ಅಂದರೆ ಅಪ್ಲಿಕೇಶನಲ್ಲಿ ಯಾವ್ಯಾವ ಡೀಟೇಲ್ಸನ್ನು ಎಂಟ್ರ್ ಮಾಡಿದ್ರೆ ಯಾವ್ಯಾವ ರೀತಿ ಎಂಟ್ರ್ ಮಾಡಿದ್ರೆ ಅದೆಲ್ಲ ಡೀಟೇಲ್ಸನ್ನು ನೀವು ಚೆಕ್ ಮಾಡ್ಬೋದು. ಓಕೆ, ನಂತರ ಮತ್ತು ಕೆಲವು ವಿದ್ಯಾರ್ಥಿಗಳು ಈಗ KCET ಎಕ್ಸಾಮ್ನ ಸೆಂಟರ್ ಏನಿದೆ ಅದು ನಾವು ಯಾವ ಕಾಲೇಜಲ್ಲಿ PUCಯನ್ನು ಸ್ಟಡಿ ಮಾಡ್ತಿದ್ವೋ ಆ PUC ಕಾಲೇಜ್ ಯಾವ ಡಿಸ್ಟ್ರಿಕ್ನಲ್ಲಿ ಇದೆಯೋ ಅಲ್ಲಿ ನಾವು KCET ಎಕ್ಸಾಮ್ ಬರೀಬೇಕಾ ಆ ರೀತಿ ಕೇಳ್ತಾ ಇದ್ರು. ಆ ರೀತಿ ಯಾವುದೇ ರೂಲ್ಸ್ ಇಲ್ಲ. ಈಗ ಎಕ್ಸಾಂಪಲ್ಗೆ ನೀವು ಧಾರವಾಡದ ಸ್ಟೂಡೆಂಟ್ ಅಂದ್ಕೊಳ್ಳೋಣ, ನೀವೀಗ ಸ್ಟಡಿ ಮಾಡ್ತಿರೋದು ಮಂಗಳೂರಲ್ಲಿ, ಆವಾಗ ಮಂಗಳೂರಲ್ಲೇ ನೀವು KCET ಎಕ್ಸಾಮ್ ಬರೀಬೇಕು, ಆ ರೀತಿ ಏನೂ ರೂಲ್ಸ್ ಇಲ್ಲ. ಹಾಂ, ನಿಮಗೆ ಇಷ್ಟ ಇದ್ದರೆ ಮಂಗಳೂರಲ್ಲೇ ಎಕ್ಸಾಮ್ ಬರೀಬಹುದು. ಅದು ನೀವೀಗ ಈಗ ಏನು ಸೆಕೆಂಡ್ PUC ಎಕ್ಸಾಮ್ ಮುಗಿದಿರುತ್ತೆ, ನಾನೀಗ ಧಾರವಾಡಕ್ಕೆ ವಾಪಸ್ ಬಂದಿರ್ತೀನಿ, ಧಾರವಾಡದಲ್ಲೇ KCET ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಅವಕಾಶ ಇರುತ್ತೆ, ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸರಿನಾ? ಈ ರೀತಿ ಬೇಕಾದಂತೆ ಅಥವಾ ನಿಮಗೆ ಇಷ್ಟ ಇರೋ ರೀತಿ ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ನೀವು ಈಗಾಗಲೇ ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡಿದ್ದು ಈಗ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಎಡಿಟ್ ಮಾಡೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳಿ. ಸರಿನಾ? ಅಂದರೆ ಏನು KEದವರ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡ್ತೀರಾ, ಲಾಗಿನ್ ಆಗ್ತೀರಾ, ನಂತರ ಬೇಕಾದ ರೀತಿಯಲ್ಲಿ ಚೇಂಜಸನ್ನು ಮಾಡಿಕೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೀರಾ ಅಷ್ಟೇ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.